ಅಗತ್ಯ ಕ್ರಮ ಕೈಗೊಳ್ಳುವ ಮೂಲಕ ಸರ್ಕಾರಿ ಶಾಲೆ ಉಳಿವಿಗೆ ಶ್ರಮಿಸಲಾಗುವುದು. ಟಿಜಿ ಮಂಜುನಾಥ್. ನಮ್ಮ ದೊಡ್ಡ ತುಮಕೂರು ಪಂಚಾಯಿತಿ ವ್ಯಾಪ್ತಿಯ ಸರ್ಕಾರಿ ಶಾಲೆಗಳ ಸುಮಾರು 110 ಮಕ್ಕಳಿಗೆ ಅಗತ್ಯವಿರುವ ಕಲಿಕಾ ಪರಿಕರಗಳನ್ನು ಹಾಗೂ ಟ್ರ್ಯಾಕ್ ಸೂಟ್ಗಳನ್ನು ವಿತರಣೆ ಮಾಡಲಾಗಿದೆ ಎಂದು ದೊಡ್ಡ ತುಮಕೂರು ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಟಿಜಿ ಮಂಜುನಾಥ್ ತಿಳಿಸಿದರು. ದೊಡ್ಡ ತುಮಕೂರು ಸರ್ಕಾರಿ ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕ, ಕಲಿಕಾ ಸಾಮಗ್ರಿ ಹಾಗೂ ಟ್ರ್ಯಾಕ್ ಸೂಟ್ ವಿತರಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಕಳೆದ 35 ವರ್ಷಗಳಿಂದ ನಿರಂತರವಾಗಿ ಶಾಲಾ ಮಕ್ಕಳಿಗೆ ನೋಟ್ಬುಕ್ಗಳ ವಿತರಣೆ ಮಾಡುತ್ತಿದ್ದೇವೆ. ಈ ಬಾರಿಯ ವಿಶೇಷವೆಂದರೆ ಕೆಲವು ಸ್ನೇಹಿತರು ಹಾಗೂ ದಾನಿಗಳ ಜೊತೆಗೂಡುವ ಮೂಲಕ ಸರ್ಕಾರಿ ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕ, ಪೆನ್ನುಗಳು, ಜಾಮೆಟ್ರಿ ಬಾಕ್ಸ್, ಡ್ರಾಯಿಂಗ್ ಪೆನ್ಸಿಲ್ ಹಾಗೂ ಜೊತೆಗೆ ಟ್ರ್ಯಾಕ್ ಸೂಟ್ಗಳನ್ನು ಸಹ ವಿತರಣೆ ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಸಿದ್ಧಪಡಿಸಿದ ಶಾಲಾ ಸಮವಸ್ತ್ರಗಳನ್ನು ನೀಡಲಾಗುತ್ತದೆ ಎಂದರು. ದೊಡ್ಡ ತುಮಕೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಟಿಜಿ ಮಂಜುನಾಥ್ ಅಂತ. ಸುಮಾರು ವರ್ಷಗಳ ಕಾಲದಿಂದ, ಒಂದು 35 ವರ್ಷಗಳ ಕಾಲದಿಂದ ಮಕ್ಕಳಿಗೆ ಬುಕ್ಸ್ಗಳನ್ನ ಕೊಡ್ತಾ ಬಂದಿದ್ವಿ. ಈ ವರ್ಷ ಒಂದಿಷ್ಟು ಸ್ನೇಹಿತರುಗಳು ಜೊತೆಗೂಡಿದ್ರು. ಇಡೀ ಪಂಚಾಯತಿ ಕೊಡೋಣ ಅಂತ ಸುಮಾರು 110 ಜನಕ್ಕೆ ಮಕ್ಕಳಿಗೆ, ಪಂಚಾಯತಿ ಮಕ್ಕಳಿಗೆ ಇವತ್ತು ಟ್ರಾಕ್ ಶೀಟು ಮತ್ತು ಇದನ್ನ ಕೊಟ್ಟಿದ್ದೀವಿ. ಮುಂದಿನ ಒಂದು ದಿನಗಳಲ್ಲಿ ಅವರಿಗೆ ಸಮವಸ್ತ್ರ ಹೊಲಿಸ್ಕೊಳ್ಳೋಂಥದ್ದು ಅಂತಲೂ ನಿರ್ಧಾರ ಮಾಡಿದ್ದೀವಿ. ಎಲ್ಲ ಮಕ್ಕಳಿಗೂ, ಇಡೀ ಪಂಚಾಯತಿಯ ಎಲ್ಲ ಮಕ್ಕಳಿಗೂ ಸಮವಸ್ತ್ರನ ಮಾಡಿಕೊಡುವಂಥದ್ದು ಆಗುತ್ತೆ. ಇವತ್ತು ಬಹು ವಿಶೇಷವಾಗಿ ಏನಂತ ಹೇಳಿದ್ರೆ, ನಮ್ಮ CDPO ರವಿ ಅವರು ಟ್ರಾನ್ಸ್ಫರ್ ಆಗಿ ಹೋಗಿದ್ರು. ಅವ್ರಿಗೊಂದು ಅಭಿನಂದನೆ ಕಾರ್ಯಕ್ರಮ ಮಾಡಬೇಕಾಗಿತ್ತು. ಅದನ್ನು ಇದ್ರ ಜೊತೆಯಲ್ಲೇ ನಾವು ಮಾಡಿದ್ದು ನನಗೆ ತುಂಬ ಖುಷಿ ಅನಿಸ್ತು. ಎರಡನೇದು ಏನಂತ ಹೇಳಿದ್ರೆ, ತುಂಬ ಆತ್ಮೀಯರು ಎಲ್ಲ ಸೇರಿಕೊಂಡು ನಮ್ಮ ಕರಗಯ್ಯನವರು, ಶ್ರೀಯುತ PKB ಕಾಲೇಜಿನ ಪ್ರಿನ್ಸಿಪಾಲ್ ಆಗಿ ನಿವೃತ್ತಿ ಹೊಂದಿರ್ತಕ್ಕಂಥವ್ರು, ಅವರೇ ನಮಗೆ ಈ ಸರ್ತಿಯ ಮಾರ್ಗದರ್ಶಿಗಳು. ಟ್ರ್ಯಾಕ್ ಶೀಟ್ ಕೊಡೋಣ ಮಂಜು ಅಂತೇಳಿ ಮೊದಲ ಬಾರಿಗೆ ಅವರೇ ಮುಂದೆ ಬಂದಿದ್ದು. ನಾನು ಮಾಮೂಲಿ ಬುಕ್ಸ್ ಕೊಡ್ತಾ ಇದ್ದೆ, ಟ್ರ್ಯಾಕ್ ಶೀಟ್ ಕೊಡೋಣ ಈ ಸರ್ತಿ ಅಂತೇಳಿ ಅವರೇ ಮೊದಲ ಬಾರಿಗೆ ಮುಂದೆ ಬಂದು ಈ ಕಾರ್ಯಕ್ರಮವನ್ನು ನೆರವೇರಿಸ್ಕೊಟ್ರು. ಆಮೇಲೆ ದೀಪು ಅಂತ ಹೇಳಿ, ನಮ್ಮ ಶ್ರೀರಾಮು, ರಘು, ಆಮೇಲೆ ನಮ್ಮ ಚಂದ್ರಶೇಖರ್, ಆಮೇಲೆ ನಮ್ಮ ಶಾಮಿಯಾನ ಚಿಕ್ಕಣ್ಣ, ಆಮೇಲೆ ನಮ್ಮ ಎಲೆಕ್ಟ್ರಿಕ್ ಆನಂದ್, ಆಮೇಲೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಲೋಕೇಶು, ಮತ್ತು ಅಡುಗೆಗೆ ಸಂಬಂಧಪಟ್ಟಂತೆ, ತಿಂಡಿ ವ್ಯವಸ್ಥೆ ಮಾಡೋದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಲಕ್ಷ್ಮಣ್ಣು ಎಲ್ಲ ಸಹಕಾರವನ್ನು ಕೊಟ್ಟಿದ್ದಾರೆ. ಈ ದಿನ ತುಂಬ ಖುಷಿ ಆಗ್ತಾಯಿದೆ. ಎಲ್ಲ ಮಕ್ಕಳಿಗೂ 5ರಿಂದ 8ನೇ ತರಗತಿ ಇರ್ತಕ್ಕಂಥ ಮಕ್ಕಳಿಗೆ 6 ನೋಟ್ ಪುಸ್ತಕಗಳನ್ನ ಮತ್ತು ಲಾಂಗ್ ಪುಸ್ತಕಗಳನ್ನ ಮತ್ತು ಒಂದು ಜಾಮೆಟ್ರಿ ಬಾಕ್ಸ್, ಒಂದು ಸ್ಕೆಚ್ ಪೆನ್ನು, ಅದಾದ ನಂತರ ಎಲ್ರಿಗೂ ಪೆನ್ನುಗಳು, ಸಾಮಾನ್ಯವಾಗಿ ಬ್ಲ್ಯಾಕ್ ಇಂಕ್ ಮತ್ತು ರೆಡ್ ಇಂಕ್ ಪೆನ್ನುಗಳನ್ನು ಕೊಟ್ಟಿದ್ದೀವಿ. ಕಾರ್ಯಕ್ರಮದಲ್ಲಿ ನಿವೃತ್ತ ಪ್ರಾಂಶುಪಾಲರಾದ ಕರಗಪ್ಪ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ SM ರಾಜಶೇಖರ್, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿ ರವಿಕುಮಾರ್, ಕಾರ್ಯಕ್ರಮದ ಆಯೋಜಕರಾದ ಟಿಜಿ ಮಂಜುನಾಥ್, ಗ್ರಾಮ ಪಂಚಾಯಿತಿ ಸದಸ್ಯ ಲೋಕೇಶ್ ಸೇರಿದಂತೆ ಇತರ ಗ್ರಾಮದ ಪ್ರಮುಖರು ಹಾಜರಿದ್ದರು. ಹರೀಶ್, ದೊಡ್ಡಬಳ್ಳಾಪುರ, ಚಾಮುಂಡಿ ನ್ಯೂಸ್.